ಪ್ರಜ್ವಲ್ ಅವರು ಗೆದ್ದಿದ್ದರೆ ಫಸ್ಟ್ ಹೇಳ್ತೀನಿ, ಗೆದ್ದಿದ್ರೆ ರಾಜೀನಾಮೆ ಕೊಡಿಸಿ, ಏಕೆಂದರೆ ಅಷ್ಟು ಗಂಭೀರ ಆರೋಪ ಇತ್ತು ಅನ್ನೋ ಕಾರಣಕ್ಕೆ ನಾವು ಯಾರನ್ನೂ ವಿರೋಧಿಸಲ್ಲ. ನಾನು ತನಿಖೆ ಮುಗಿಯೋ ತನಕ ರಾಜೀನಾಮೆ ಕೊಟ್ಟು ಅಟ್ಲೀಸ್ಟ್ ಒಂದು ಅಂದರೆ ನಮ್ಮ ದೇಶ ಈಗಲೂ ಸಂಸ್ಕೃತಿ ಸಂಸ್ಕಾರ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಕೊಡಿಸ್ಬೇಕು ಅಂತ ಒಂದು ಒತ್ತಡ ಆಗ್ತಿತ್ತು. ಸೋತಾಗ ನಾನೊಬ್ಬರು ಸೋಲನ್ನ ಸಂಭ್ರಮಿಸೋ ವ್ಯಕ್ತಿಯಲ್ಲ. ಪ್ರಜ್ವಲ್ ಸೋತಿದ್ದಾರೆ ಕುಣಿದಾಡೋಂಥದ್ದಲ್ಲ ನಾನು. ಆದರೆ ಇಂಥ ಆರೋಪಗಳೆಲ್ಲ ಇದ್ದಾಗ ಗೆಲುವನ್ನು ಕಾರ್ಯಕರ್ತರು ಸಂಭ್ರಮಿಸೋಕ್ಕಾಗಲ್ಲ, ಪಕ್ಷ ಸಂಭ್ರಮಿಸೋಕ್ಕಾಗಲ್ಲ, ದೇಶ ಸಂಭ್ರಮಿಸೋಕ್ಕಾಗಲ್ಲ. ಸದ್ಯಕ್ಕೆ ಸೋತಿದ್ದೀರ. ಈ ಆರೋಪಗಳು ಏನೇನಿದೆ ಎಲ್ಲದ್ರ ಬಗ್ಗೆ ಏನಾಗುತ್ತೆ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಬರಲಿ. ನಾನು ಆಗಿದೆ ಅಂತ ಹೇಳ್ತಾ ಇಲ್ಲ, ಆಗಿಲ್ಲ ಅಂತ ಒಂದೇ ಸಲ ಒಪ್ಕೊಳ್ಳೋದಿಲ್ಲ. ನಾನೇನು ಅಂದರೆ ಯಾವುದೇ ವಿಚಾರ ಕಾನೂನು ಅಂಗಳದಲ್ಲಿದ್ದಾಗ ನಾನು ತಲಾಟೆ ಮಾಡಲ್ಲ, ನಾನು ಮಧ್ಯಪ್ರವೇಶ ಮಾಡಲ್ಲ, ನಾನು ಅಧಿಕ ಪ್ರಸಂಗತನ ಮಾಡಲ್ಲ. ನಾನು ಹೇಳಿದ್ದೆಷ್ಟೇ, ನಾನು ಅವತ್ತಿಂದು ಒಂದೇ ಮಾದ ಇವತ್ತು ಅಣ್ಣ ನೀ ಫಸ್ಟು ಬಂದ್ಬಿಡೋ ತನಕ ಸಿನಿಮಾ ಕೆಲಸ ನಡೆಯಲ್ಲ ಅಂತ ಯಾಕೆ ಹೇಳಿದ್ದೆ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದನ್ನು ತಮಾಷೆ ಅಂದ್ಕೊಂಡ್ರಿ, ಆ ತಮಾಷೆಲಿ ನೋವು, ವ್ಯಂಗ್ಯ, ಮಾರ್ಮಿಕತೆ ಮೂರೂ ಇತ್ತು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮೂರ್ತ ಮಾಡಮ್ಮ ಅಂತ ಇದ್ದೀವಿ, ಅವ್ರದೇ ನ್ಯೂಸ್ ಹೋಯ್ತಾ ಇದ್ದಾಗ ನಮ್ಗೆ ಒಂದು ಕಡೆ ಬೇಜಾರಾಗ್ತಿತ್ತು. ಯಾಕೆಂದ್ರೆ ಅಣ್ಣ ಎಲ್ಲೋ ಸಾಲ ತತ್ತೀವಪ್ಪ, ಯಾರದೋ ರಿಕ್ವೆಸ್ಟ್ ಮಾಡ್ತೀವಿ, ಇನ್ಯಾರೋ 100 ಕುಟುಂಬ ಊಟ ಮಾಡುತ್ತಪ್ಪ, ಆ ಸಿನಿಮಾ ಮಾಡ್ತಾ ಇರ್ತೀವಿ, ಬರೀ ನಿಮ್ಮದೇ ನ್ಯೂಸ್ ಹೋಯ್ತಿತ್ತಲ್ಲ ಅಂತಿತ್ತು. ನೀವು ಬಂದು ಉತ್ತರ ಕೊಟ್ಟಮೇಲೆ ಸುಮ್ಮನೆ ಆಯ್ತು ಅಂತ ಅದೇ ನೀವು ಆನ್ಸರ್ ಮಾಡ್ಕೊಳ್ಳಿ. ನೀವು ಸಂವಿಧಾನನ ಕಾನೂನನ್ನ ರೆಸ್ಪೆಕ್ಟ್ ಕೊಟ್ಟು ಆನ್ಸರ್ ಮಾಡ್ತೀನಿ, ದಟ್ಸ್ ಎನಫ್. ಅದು ನಿಮ್ಮದು ಅವ್ರದ್ದು. ಈಗ ನೆಕ್ಸ್ಟು ಈಗ ಸಿನಿಮಾ ಆಗಲಿ ಅನ್ನೋ ಕಾರಣಕ್ಕಿತ್ತು. ಮುಂದಿನ ವಾರ ಸಿನಿಮಾ ಆಗ್ತಾಯಿದೆ, ನೋ ಕೊಕೇನ್. ಅದು ಪೋಸ್ಟ್ಪೋನ್ ಆಗೋದಕ್ಕಂತೂ ಪ್ರಜ್ವಲ್ ಅವರೇ ನೀವೇ ಕಾರಣ. ಇದನ್ನು ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ಅಯ್ಯೋ ಬಿಟ್ಬಿಡೋಣ ದಯವಿಟ್ಟು. ಏನಾಗುತ್ತೆ, ಸೂಕ್ಷ್ಮ ವಿಚಾರಗಳು, ಅಸಭ್ಯ ಅಶ್ಲೀಲ ವಿಚಾರಗಳ ಬಗ್ಗೆ ನಾವು ತಲೆ ಹಾಕಬಾರ್ದು. ಅದು ಎಲ್ಲೋ ಮಾತಾಡ್ಬೇಕಾದ್ರೆ ಮೊನ್ನೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ, ನೀವು ಮಾಡಿ ಅಂತೀರ. ಒಂದು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಮೊನ್ನೆ ಏನಾಗೋಯ್ತು ಅಂದರೆ, ನಮ್ಮ ನಟಭಯಂಕರ ಅಮೆಝಾನ್ ಪ್ರೈಮಲ್ಲಿ ಅಪ್ಲೋಡ್ ಆಯಿತು. ಸಬ್ ಟೈಟಲ್ಸಲ್ಲಿ SRT ಅಂತಾರೆ, ಅದನ್ನು ಇಂಗ್ಲೀಷ್ ಸಬ್ ಟೈಟಲ್ ಟ್ರೈಲರ್ದು ಒಂದು ಕಳಿಸಿಲ್ಲ ನಾನು. ಏನು ಮಾಡಬೇಕು ಅಂದರೆ ಎಲ್ಲ ಆಗೈತೆ ಸರ್, ಅದು ಫಾರ್ಮೆಟು ಮ್ಯಾಚ್ ಆಗ್ತಾಯಿಲ್ಲ, ಫಾರ್ಮೆಟು ಇದಕ್ಕೆ ಆಗ್ತಾಯಿಲ್ಲ, ಈ ಫಾರ್ಮೆಟ್ ಅಲ್ಲ ಸರ್, ಯಾವ ಅರ್ಜೆಂಟ್ ಕಳಿಸ್ಕೊಡಿ ಸರ್ ಅಂತ. ನಮ್ಮ ಇವ್ರು ಇಲ್ಲ, ಹೆಂಗೆ ಕಳಿಸೋದು ಅಂದರೆ, ಸರ್ ಬೇಗ ಡೆಲಿವರಿ ಆಗಲೇಬೇಕು, ಬೇಗ ಮಾಡಿ ಸರ್. ಒಂದು ಪೆನ್ ಡ್ರೈವಲ್ಲಿ ಕಳಿಸ್ಕೊಡ್ರಿ ಸರ್. ಪೆನ್ ಡ್ರೈವಾ ಅಂದರೆ ಪೆನ್ ಡ್ರೈವ್ ಅಂದರೆ ಆ ಭಯ ಆಯ್ತಲ್ಲಿ. ನಾವೊಬ್ರಿಗೆ ಒಂದು ಪೆನ್ ಡ್ರೈವ್ ಕೊಡ್ತಾಯಿದ್ದೀವಿ ಅಂದರೆ ಹಂಗೆ ಅಲ್ಲ, ಆ ಪೆನ್ ಡ್ರೈವ್ಗಿದ್ದ ಗೌರವ ಮರ್ಯಾದೆನೇ ಕಳೆದುಬಿಟ್ರಿ ನೀವು. ಪೆನ್ ಡ್ರೈವ್ ಅಂದರೆ ಸಾಕು, ಜನ ಏನು ಮಾಡಿಬಿಟ್ಟು ಪೆನ್ ಡ್ರೈವ್ ಅಂದರೆ ಬೆಚ್ಚಿ ಬೀಳಂಗೆ ಆಗೋಯ್ತು. ಕರೋನಾ ಅಂದರೆ ಹಿಂಗೆ ಎದುರ್ಕತ್ತಿದ್ರು, ಅದಾದಮೇಲೆ ಜನ ಎದುರ್ಕೊಂಡಿದ್ದೆ ಆ ಸಂದರ್ಭದಲ್ಲಿ ಪೆನ್ ಡ್ರೈವ ಅಂತ. ನನ್ನ ಜೇಬಲ್ಲಿ ಪೆನ್ ಡ್ರೈವ್ ಐತೆ ಅಂದರೆ ಹಿಂಗೆ ಗಾಬರಿ ಆಯ್ತು. ನಾನು ಯೂಶ್ವಲಿ ಅಷ್ಟೆಲ್ಲ ಯಾಕೆ, ಒಂದು ಅವಾರ್ಡ್ ಫಂಕ್ಷನ್ ಇರ್ಬೋದು, ಈಗ ನಮ್ಮ ಸಿನಿಮಾ ಕಂಟೆಂಟ್ ಹೆಂಗೆ ಕೊಡ್ತೀವಿ, ಯೂಶ್ವಲಿ ಹಾರ್ಡ್ ಡಿಸ್ಕು ಇಲ್ಲ ಪೆನ್ ಡ್ರೈವ್ ಕೊಡ್ತೀವಿ. ಪೆನ್ ಡ್ರೈವ್ ಕೊಟ್ಬಿಟ್ಟು ಬಾ ಅಂತ ಹೇಳಕ್ಕೆ ಪೆನ್ ಡ್ರೈವ್ ಅಂತ ಹೇಳಕ್ಕೆ ಎದುರ್ಕೊಳ್ಳೋಷ್ಟು ಮಟ್ಟಿಗೆ ಬಂದಿಟ್ಬಿಟ್ಟಿದ್ದಾರೆ. ಸೊ ಪೆನ್ ಡ್ರೈವ್ ಸವಾಸ ಬೇಡ.